5 ರಾಜ್ಯದ ಚುನಾವಣೆಗಳ ನಂತರ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ಪರ್ವ ಪ್ರಾರಂಭವಾಗಿದೆ. ಒಂದೊಂದೇ ಬೆಲೆ ಏರಿಕೆ ಮಾಡುವ ಸಂದರ್ಭದಲ್ಲಿ ಜನರ ಮೈಂಡನ್ನು ಸೆಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮೋದಿಯವರು ಭಾಷಣದ ಮೂಲಕ ಮಾಡ್ತಾರೆ. ಒಂದು ವಾರದ ಹಿಂದೆ ಬೆಂಗಳೂರಿಗೆ ಬಂದು ಭಾಷಣ ಮಾಡಿರು. ಅವರ ಕಾರ್ಯಕರ್ತನ ಉದ್ದೇಶಿಸಿ ಮಾತಾಡುವಾಗ ಚಿನ್ನ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಾರು ಮತ್ತು 2 ವೀಲರ್ಸಲ್ಲಿ ಹೋಗಬೇಡಿ, ಎಲ್ಲರೂ ಮೆಟ್ರೋದಲ್ಲೇ ಹೋಗಿ, ಆಮೇಲೆ ಅಡುಗೆ ಎಣ್ಣೆನ ಜಾಸ್ತಿ ಬಳಸಬೇಡಿ, ಎಣ್ಣೆ ಇಲ್ಲದೇ ಹಂಗೇ ಹಿಂದೆ ನಾವು ಹುರ್ಕೊಂಡು ಹಂಗೆ ತಿಂತಿದ್ವಲ್ಲ ಹಸಿದು ಪಸಿದು ಎಲ್ಲ ಆ ಥರ ತಿನ್ಕೇಳಿ, ಕಾಡು ಮನುಷ್ಯರ ರೀತಿಯಲ್ಲಿ ಬದುಕಬೇಕು. ದೇಶದ ಹಿತದೃಷ್ಟಿಯಿಂದ ಯುದ್ಧ ನಡೀತಾ ಇದೆ, ಪೆಟ್ರೋಲು ಡೀಸಲು ಗ್ಯಾಸು ಇವೆಲ್ಲವೂ ಜಾಸ್ತಿ ಆಗೋಗಿದ್ದಾವೆ. ಅದರಿಂದ ನೀವು ಜನಸಾಮಾನ್ಯರು ಸಹಕರಿಸಬೇಕು ಅನ್ನುವಂಥದ್ದು ಅವರ ಒಂದು ಸಂದೇಶ. ಅದಾದ ತಕ್ಷಣ ಮಾಧ್ಯಮಗಳಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ಗಳು ಬಂದು ಡಿಬೇಟ್ಗಳು ಶುರುವಾದವು. ಬಿ ಜೆ ಪಿ ಮುಖಂಡಗಳೆಲ್ಲ ಬಂದು ಡಿಬೇಟ್ಗಳು ಶುರುವಾದರು. ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ರು. ಹಿಂದೆ ಇಂದಿರಾ ಗಾಂಧಿಯವರು ಇದೇ ರೀತಿ ಕರೆಯನ್ನು ಕೊಟ್ಟಿದ್ದರು, ಚಿನ್ನ ಖರೀದಿ ಮಾಡಬೇಡಿ ಅಂತ. ಯಾವುದು ಹಿಂದೂ ನ್ಯೂಸ್ ಪೇಪರ್ ಬಂದಿದೆ ಅಂತ ಫೇಕ್ ನ್ಯೂಸ್ನ ಹರಡಿಸುವಂಥ ಕೆಲಸವನ್ನು ಮಾಡಿದ್ರು. ಜನಗಳೆಲ್ಲ ಮಾತಾಡ್ಕೊಬೇಕು, ಹಿಂದೇನು ಬಿ ಜೆ ಪಿ ಕಾಂಗ್ರೆಸ್ನವರು ಹಿಂಗೆ ಮಾಡಿದ್ರಂತಲ್ರಿ ಅಂತ ಮಾತಾಡ್ಕೋಬೇಕು. ಆ ಉದ್ದೇಶದಿಂದ ಭಾಳ ಕುತಂತ್ರದ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಬಿ ಜೆ ಪಿಯವ್ರ ಮೂಲಕ RSSನವರು ಜನಸಾಮಾನ್ಯರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ರಲ್ಲಿ ನಂಬರ್ 1 ಇದ್ದಾರೆ. ಇದ್ದಕ್ಕಿದ್ದಂಗೆ ಇವತ್ತಿಂದ ₹3 1 ಲೀಟ್ರ್ ಪೆಟ್ರೋಲ್ ಜಾಸ್ತಿ ಆಯಿತು, ₹3 ಡೀಸೆಲ್ ಜಾಸ್ತಿ ಆಗಿದೆ. ಇಷ್ಟಕ್ಕೆ ಸೀಮಿತ ಆಗಲ್ಲ. ನಾನು ಹಿಂದೇನೂ ಹೇಳಿದ್ದೆ ಪ್ರೆಸ್ ಮೀಟಲ್ಲಿ, 100ಕ್ಕೂ 100ರಷ್ಟು ₹3 ಥರ ಇನ್ನೊಂದು ವಾರ 10 ದಿವಸದಲ್ಲಿ ₹30 ರಿಂದ ₹40 ಜಾಸ್ತಿ ಮಾಡ್ತಾರೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ಗೆ. ಈಗೇನು ₹100 ಇದೆ, ₹130 ₹150 ಅವರೆಗೂ ಆಗುತ್ತೆ. ಯುದ್ಧ ಆರಂಭ ಆದಮೇಲೆ 80 ದಿವಸದಿಂದ ನಿರಂತರವಾಗಿ ಪೆಟ್ರೋಲಿಯಂ ಕಂಪನಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಸುಮಾರು ಒಂದು ದಿವಸಕ್ಕೆ 1200 ಕೋಟಿ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ನಾವು ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ನ ಜಾಸ್ತಿ ಮಾಡಿಲ್ಲ. ಇಡೀ ಪ್ರಪಂಚಾದ್ಯಂತ ಎಲ್ಲ ದೇಶಗಳಲ್ಲೂ 50%, 40%, 80%ವರೆಗೂ ಜಾಸ್ತಿ ಮಾಡಿಬಿಟ್ಟವ್ರೆ 1 ಲೀಟ್ರು ಡೀಸೆಲು 1 ಲೀಟ್ರ್ ಪೆಟ್ರೋಲ್ ಬೆಲೆ. ನಾವು ಮಾತ್ರ ಮಾಡಿಲ್ಲ. ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಎಲ್ಲ ಲಾಸನ್ನು ನಾವೇ ಭರಿಸ್ತಾ ಇದ್ದೀವಿ ಅಂತ ಹಸಿ ಸುಳ್ಳನ್ನು ಜನರ ಮುಂದೆ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಅಂಧಭಕ್ತರನ್ನ ಅರ್ಥ ಮಾಡ್ಸೋಕ್ಕಾಗಲ್ಲ ನಾವು. ಬಿ ಜೆ ಪಿಯವರು ಅಂಧಭಕ್ತರನ್ನ ಅವ್ರ ಮನೆ ಸುಟ್ಟುವವ್ರೂ ಬಿ ಜೆ ಪಿ ಅನ್ನುವಂಥದ್ದು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡ್ರೆ ಅವ್ರನ್ನ ಬಿಟ್ಬಿಡಿ. ಜನಸಾಮಾನ್ಯರು 100ಕ್ಕೂ 100ರಷ್ಟು 1 ಲೀಟ್ರ್ ಪೆಟ್ರೋಲು ಏನು ₹106 ₹106 ಆಗಿದೆ. ಇವತ್ತು ₹103 ಇದ್ದಿದ್ದು, ₹93 ಇದ್ದಿದ್ದು ಡೀಸೆಲ್ಲು ₹96 ಆಗಿದೆ. ಅಷ್ಟು ಸೇಲ್ ಮಾಡ್ತಿದ್ದೋ ಅಮೌಂಟ್ಗೆ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗ್ತಿತ್ತಾ? ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇವತ್ತಿನ ಒಂದು ಕ್ರೂಡ್ ಬ್ಯಾರೆಲ್ ಬೆಲೆ, ಕ್ರೂಡ್ ಆಯಿಲ್ ಬೆಲೆ, ಕಚ್ಚಾ ತೈಲದ ಬೆಲೆ $103 ಇದೆ. $103 ಇದೆ. ಇವತ್ತಿನ ಡಾಲರ್ ವ್ಯಾಲ್ಯೂ $96 ಇದೆ. $103ಗೆ $96 ಮಲ್ಟಿಪ್ಲೈ ಮಾಡಿದ್ರೆ $10,176 ಆಯಿತು. ಒಂದು ಬ್ಯಾರೆಲ್ ಅಂದರೆ 159 ಲೀಟರ್ಸು. $10,176 ನೀವು 159 ಲೀಟರ್ಸ್ನ ಡಿವೈಡ್ ಮಾಡಿದ್ರೆ 1 ಲೀಟರ್ ಕ್ರೂಡ್ ಆಯಿಲ್ನ ಬೆಲೆ, ಅದೇ ಬೇಸ್ ಪ್ರೈಸು ₹64 ಬೀಳುತ್ತೆ. ₹64 ಬೀಳುತ್ತೆ. ₹2 ಫ್ರೈಟ್ ಚಾರ್ಜ್, ಡೀಲರ್ ಕಮಿಷನು 1 ಲೀಟರ್ ಪೆಟ್ರೋಲು ಇಲ್ಲ ಡೀಸೆಲ್ ಸೇಲ್ ಮಾಡಿದ್ರೆ ₹4. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 1 ಲೀಟರ್ಗೆ ಹಾಕುವಂಥದ್ದು ₹20. ಸ್ಟೇಟಿಂದು ವ್ಯಾಟ್ ಏನಿದೆ ₹14. ಎಲ್ಲವೂ ಸೇರಿ ₹104 ಆಗುತ್ತೆ ಪೆಟ್ರೋಲ್. ಐ ಆಮ್ ಟಾಕಿಂಗ್ ಅಬೌಟ್ ಪೆಟ್ರೋಲ್. ಡೀಸೆಲ್ಲು ಅದೇ ಥರ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ₹20 ಆಗ್ತಾ ಇದ್ದೀರಲ್ಲ, ಈಗೇನು ₹106 ಆಗಿದೆಯಲ್ಲ. ಅದರಿಂದ ನೀವು ₹2 ಕಡಿತ ಮಾಡಿದ್ರು ₹18 ಲಾಭ ಬರ್ತಾ ಇದೆ. 1 ಲೀಟ್ರ್ ಪೆಟ್ರೋಲು ಡೀಸೆಲ್ ಸೇಲ್ ಆದರೆ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಟ್ಯಾಕ್ಸ್ ಮೂಲಕ, ಎಕ್ಸೈಸ್ ಡ್ಯೂಟಿ ಮೂಲಕ ₹18 1 ಲೀಟ್ರಿಗೆ ಬರುತ್ತೆ. ಇಲ್ಲಾಂದ್ರೆ ಇವತ್ತಿನವರೆಗೂ ₹3 ಜಾಸ್ತಿ ಸೇರಿಸಿಲ್ಲ ಅಂದರೆ ₹20 ಬರ್ತಾಯಿತ್ತು.
ಆ 20 ರೂಪಾಯಲ್ಲಿ 10 ರೂಪಾಯಿ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇವರು. ಲಾಭ ಏನು ಬರ್ತಾ ಇತ್ತು, ಲಾಭದಲ್ಲಿ ಕಡಿತ ಆಗಿದೆ, ಅದನ್ನು ಲಾಸು ಅಂತ ಹೇಳ್ತಾವ್ರೆ. ಇನ್ವೆಸ್ಟ್ಮೆಂಟಲ್ಲಿ ಸಬ್ಸಿಡಿ ಕೊಡೋದ್ರ ಮೂಲಕ ಕೇಂದ್ರ ಸರ್ಕಾರ ಕೈಯಿಂದ ಕೊಡುವಂಥ ಕೆಲಸವನ್ನು ಮಾಡಿದರೆ ಅದು ಲಾಸ್ ಅಂತ ಹೇಳ್ಬೋದು. ಅದೆಲ್ಲ ಲಾಸ್ ಆಗ್ತಾ ಇಲ್ಲ. ನಾನು ಇವಾಗ ನಿಮ್ಗೆ ವಿವರಣೆ ಕೊಟ್ಟಲ್ಲ, ಹಿಂದೆ UPA ಸರ್ಕಾರ ಇದ್ದಾಗ $120 ಇತ್ತು ಒಂದು ಬ್ಯಾರಲ್ಲು ಕ್ರೂಡ್ ಆಯಿಲು. ಅವತ್ತು ಮನಮೋಹನ್ ಸಿಂಗ್ ಇದ್ದಾಗ 2013ನೇ ಇಸ್ವಿನಲ್ಲಿ 2012ನೇ ಇಸ್ವಿನಲ್ಲಿ ಪೆಟ್ರೋಲು 65 ರೂಪಾಯಿ ಸಿಗ್ತಾಯಿತ್ತು, ಡೀಸೆಲ್ 55 ರೂಪಾಯಿ ಸಿಗ್ತಾಯಿತ್ತು. $120 ಇದ್ದಾಗಲೇ. ಇನ್ನು $120 ಆಗಿಲ್ಲ. ಈಗ ಇನ್ನು $103 ಇದ್ದೀವಿ. ನೀವು ಜಾಸ್ತಿ ಯಾಕೆ ಮಾಡ್ತಾಯಿದ್ದೀರಿ? ಸ್ವಾಮಿ? ಲೂಟಿ ಮಾಡಬೇಕು. ಜನರ ಹಣವನ್ನು ಲೂಟಿ ಮಾಡುವಂಥದ್ದಕ್ಕೆ 24 hours ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ BJP ಪಕ್ಷಕ್ಕಿದೆ. BJP ಪಕ್ಷದವರು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಆಲಿಸುವಂಥದ್ದು, ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದಕ್ಕೆ, ಒಳ್ಳೆ ಬೇರೆ ಯೋಜನೆಯನ್ನು ಜನರು ಬದುಕುವಂಥದ್ದಕ್ಕೆ, ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಒಳ್ಳೊಳ್ಳೆ ಯೋಜನೆ ಕೊಟ್ಟು ಯುವಕರಿಗೆ ಕೆಲಸ ಕೊಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ BJP ಅವ್ರಿಗಿಲ್ಲ. ಸ್ಯಾಡಿಸ್ಟಿಕ್ ಮೈಂಡ್ಸೆಟ್ ಅವ್ರಿಗೆ. ಯಾರೂ ಚೆನ್ನಾಗಿ ಬದುಕಬಾರ್ದು. ಸಾಹುಕಾರರಾಗೇ ಇರಬೇಕು. ಬಡವರು ಸಾಹುಕಾರರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಲಬೇಕು. ಜೀತದ ಪದ್ಧತಿ ಅವರು ಇಷ್ಟಪಡುವಂಥ, ಅದೇ ಇಡನ್ ಅಜೆಂಡಾ ಆಫ್ BJP. ಸೊ ಈ ಹಿನ್ನೆಲೆಯಲ್ಲಿ ಹಿಂದೆ ಒಂದು 10 ದಿವಸದ ಹಿಂದೆ 993 ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಸಿಲಿಂಡ್ರಿಗೆ, ಕಮರ್ಷಿಯಲ್ ಸಿಲಿಂಡ್ರಿಗೆ. 5 kg ಸಿಲಿಂಡ್ರಿಗೆ 261 ರೂಪಾಯಿ ಜಾಸ್ತಿ ಮಾಡಿರು. ಒಂದು ವಾರ ಅದು ಒಂದೊಂದು ಚೂರು ಚರ್ಚೆ ಆಯಿತು, ಅಷ್ಟೇ ಮುಗಿದೋಯ್ತು. ಅದಕ್ಕೆ ಹೊಂದ್ಕೊಂಬಿಟ್ರು. ಈಗ ಜನಗಳಿಗೆ ಗೊತ್ತು, ಜನರ ವೀಕ್ನೆಸ್ ಗೊತ್ತು BJP ಅವರಿಗೆ. 1 ದಿವಸ 2 ದಿವಸ ಬಡ್ಕೊಂತಾರೆ, ಸುಮ್ಮನೆ ಆತಾರೆ ಅಂತ. 1 ಗ್ರಾಮ್ ಗೋಲ್ಡ್ಗೆ ಎಷ್ಟು ಜಾಸ್ತಿ ಮಾಡಿದ್ರು? 1,000 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ರು. 10 ಗ್ರಾಮ್ ಗೋಲ್ಡ್ಗೆ ಇವತ್ತಿನ ದಿವಸ 1,62,000 ರೂಪಾಯಿ ಇದೆ. 1,50,000 ವ್ಯವಸ್ಥೆ. ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೂ 100ರಷ್ಟು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಧಭಕ್ತರಾದಿಯಾಗಿ ಹೇಳ್ತಾ ಇದ್ದೀನಿ. ನಮ್ಮ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬೈತಿರಲ್ಲ, ಆ ಹೇಳ್ತಾ ಇದ್ದೀನಿ ನಾನು. 130 ರೂಪಾಯಿ, 140 ರೂಪಾಯಿ, 150 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ಗಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ.